ಏನಂತೀರಾ ನೀವು ನಮ್ಮ ಕನ್ನಡದ ಜನತೆಗೆ? ಎಲ್ಲರಿಗೂ ಒಳ್ಳೇದಾಗ್ಲಿ. ಹಾಂ. ಅದೇ ಮೇಯ್ನು. ಇನ್ನು ತುಂಬ ಜನ ಹೇಳ್ತಾರೆ, ತುಂಬ ಜನ ನಂಬಕ್ಕೆ ಆಗ್ತಾ ಇಲ್ಲ ನಾನು ಸೆಕ್ಯೂರಿಟಿ ಕೆಲಸ ಎಲ್ಲ ಮಾಡಿದೆ ಆ ಟೈಮಲ್ಲಿ ಅಂತ. ಈಗನೂ ತುಂಬ ಜನ ಕೇಳ್ತಾರೆ, ಇಲ್ಲ ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ ಅಂತ. ಬಟ್ ಅಲ್ಲಿಂದ ನಾನು ಬರ್ತಾ ಇದ್ದೀನಿ. ಸೊ ಪ್ಲೀಸ್ ಡೂ ಫಾರ್ ಯುವರ್ ಪೇರೆಂಟ್ಸ್. ನಿಮ್ಮ ತಂದೆ ತಾಯಿಗೋಸ್ಕರ ಮಾಡಿ ಆ್ಯಂಡ್ ಕನ್ನಡಕ್ಕೋಸ್ಕರ ಮಾಡಿ. ಜೈ ಕರ್ನಾಟಕ, ಜೈ ಪುನೀತ್ ರಾಜ್. ಇಲ್ಲ ನಿಜವಾಗ್ಲೂ ನಾನು ನಿಮ್ಮನ್ನ ಏನೋ ತಿಳ್ಕೊಂಬಿಟ್ಟಿದೆ. ಬಟ್ ಸಾಧನೆ ಅನ್ನೋದು ಅಷ್ಟು ಸಾಮಾನ್ಯ ವಿಚಾರ ಅಲ್ಲ. ಯಾಕಂದ್ರೆ ಇವತ್ತು ಪಾಪ ನೀವು ಮೂಲತಃ ರಾಜಸ್ಥಾನ ಅಲ್ಲ ನಿಮ್ದು? ಹೌದು, ಮೂಲತಃ ರಾಜಸ್ಥಾನ. ಒಂದು ರಾಜಸ್ಥಾನ್ ಕುಟುಂಬದಿಂದ ಬಂದು ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ಇವತ್ತು ಇಷ್ಟು ಜನ ಕೋಟ್ಯಾಂತರ ಜನ ಅಭಿಮಾನಿಗಳನ್ನ ಮನಸ್ಸಿಗೆ ಗೆದ್ದಿದ್ದಾರೆ ಅಂತಿದ್ರೆ ರಿಯಲಿ ಗ್ರೇಟ್ ನೀವು. ಆ್ಯಂಡ್ ಯು ಸೆಡ್. ಆಮೇಲೆ ನಾನು ಇನ್ನೊಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಸಾಕಷ್ಟು ಚಾನಲ್ಲು ನಿಮ್ಮನ್ನ ಕರೆದು ಇವತ್ತು ದೊಡ್ಡ ದೊಡ್ಡ ಚಾನಲ್ಲು. ಬಟ್ ಆದರೆ ಎಲ್ಲೂ ಹೋಗದೆ ನಮ್ಮ ಒಂದು ಜಿ ಕನ್ನಡ ನ್ಯೂಸ್ ಬಂದಿದ್ದೀರಲ್ಲ, ಏನು ಅನ್ನಿಸ್ತದೆ ನಿಮಗೆ? ತುಂಬ ಖುಷಿಯಾಗಿ ಅನಿಸ್ತಾ ಇದೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಂಟರ್ವ್ಯೂ ಬರ್ತಾ ಇದ್ದೀನಿ. ಅದು ಮೂರ್ತಿ ಸರ್ ಅವ್ರ ಜೊತೆ ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಇಂಟರ್ವ್ಯೂ ಆಫ್ ಮೈ ಲೈಫ್. ಥ್ಯಾಂಕ್ಸ್ ಟು ಜಿ ಕನ್ನಡ ಅಂಡ್ ಮೂರ್ತಿ ಸರ್. ಥ್ಯಾಂಕ್ ಯು. ಹೆಂಗಿದ್ದಾರೆ ಅಪ್ಪ ಅಮ್ಮ ಎಲ್ಲ ಹೆಂಗಿದ್ದಾರೆ? ಎಲ್ಲ ಚೆನ್ನಾಗಿದೆ, ಊರಲ್ಲಿದ್ದಾರೆ. ಈಗ ನಾನು ಊರಿಗೆ ಹೊರಡ್ತಾ ಇದ್ದೀನಿ. ಸ್ಟ್ರೇಟ್ ಇಲ್ಲಿಂದ ನಾನು ರಾಜಸ್ಥಾನ. ಎಷ್ಟು ಜನ ನಿಮ್ಮ ಅಪ್ಪ ಅಮ್ಮನಿಗೆ ಮಕ್ಕಳು? 2 ಅಕ್ಕ ಇದ್ದಾರೆ. ಹಾಂ. ನಾನು ಅವರಿಬ್ಬರು ಮ್ಯಾರೇಜ್ ಆಯಿತು. ಓಕೆ, ನಾನು ಒಬ್ಬರೇ ಇದ್ದೀನಿ ಸರ್. ಆಯ್ತು. ನಿಮ್ಗೆ ಯಾವ ಮ್ಯಾರೇಜು? ಇಲ್ಲ, ನಾವೆಲ್ಲ ನಿಮ್ಮ ಮ್ಯಾರೇಜಿಗೆ ಯಾವಾಗ ಊಟ ಹಾಕ್ಸಂತ ಕಾಯ್ತಾ ಇದ್ವಿ. ಹಾಂ ಸರ್. ಡೆಫಿನೆಟಾಗಿ. ಯಾಕಂದರೆ ನಿಮ್ಮಂಥ ಯುವಕರು ಈ ಮಟ್ಟಿಗೆ ಒಂದು ಒಳ್ಳೆ ಸೆಲೆಬ್ರೇಟಾಗಿ ಬಂದಿದ್ದೀರಲ್ಲ, ನಮ್ಗೆ ತುಂಬ ಖುಷಿ. ಯಾಕಂದರೆ ನೋಡಿ, ಇವತ್ತು ಏನಾಗಿದೆ ಅಂತೇಳಿ ಇಂಡಸ್ಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮನ್ನು ಬಿಗ್ ಬಾಸ್ ಕರೆದಿದ್ರಂತೆ. ನಾನು ಕೇಳಿ ಯಾಕೆ ಬಿಗ್ ಬಾಸ್ ಹೋಗಿಲ್ಲ ನೀವು? ಸರ್ ಆ ಟೈಮ್ ಏನೂ ಹೋಗಲಿಲ್ಲ. ಬೇರೆ ಫ್ಯೂಚರಲ್ಲಿ ನೋಡೋಣ. ಇಲ್ಲ, ಖಂಡಿತ ನಿಮ್ಮಂಥವ್ರು ಬಿಗ್ ಬಾಸ್ಗೆ ಹೋಗಬೇಕು ಮತ್ತು ಚಿತ್ರರಂಗಕ್ಕೂ ಬರಬೇಕು. ಯಾಕಂದರೆ ನಿಮ್ಮ ಕೊಡುಗೆ ತುಂಬ ಇದೆ. ಇವತ್ತು ನೀವು ಮಾಡೋಂಥ ಸೇವೆ, ಅದರಲ್ಲೂ ನೀವು ರಾಜಸ್ಥಾನ ಆಗಿ ತಮಿಳ್ನಾಡಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬಂದು ಸೇವೆ ಮಾಡ್ತಿರಲ್ಲ, ಅದೇ ನಮ್ಮೆಲ್ಲರ ಭಾಗ್ಯ ಆಯಿತಾ. ಕರ್ನಾಟಕನೇ ನನಗೆ ಎಲ್ಲ ಕೊಟ್ಟಿದೆ. ಸೊ ನಾನು ಯಾವಾಗಲೂ ಕರ್ನಾಟಕಕ್ಕೋಸ್ಕರನೇ ಮಾಡ್ತೇವೆ ಸರ್. ಕರ್ನಾಟಕ ಎಲ್ಲ ಕೊಡುತ್ತೆ. ಕನ್ನಡದವರು ತುಂಬ ಒಂದು ಮನಸ್ಸಿರ್ತಕ್ಕಂಥ ತಾಯಿ ಮೆರೆಸಿ ಖಂಡಿತ ಜಯವಂತರು. ಆಮೇಲೆ ನಿಮ್ಮದು ಗಾಡಿ ಇದೆಯಲ್ಲ, ಗಾಡಿ ಇದು ಯಾವುದು? ಹೈಲೆಕ್ಸ್. ಆ್ಯರೆಕ್ಸ್. ಏನು ಆ ಗಾಡಿನೆಲ್ಲ ಜಮ್ಮು ಕಾಶ್ಮೀರ ನೀರಲ್ಲೆಲ್ಲ ಎಗರಿಸ್ತೀರಾ? ಸರ್ ಹಾಂ. ಈಗ ರೀಸೆಂಟ್ ಆಗಿ ಟ್ರಿಪ್ ಹೋಗಿ ಬಂದೆ. ಹೌದು ಬರ. ಅದೇ ಈಗ ಸ್ವಲ್ಪ ಕೇಸ್ ಬಂತು. ಸೊ ಕಾರಲ್ಲಿ ಟ್ರಿಪ್ ಹೋಗೋಣ ಅಂತ. ಸೊ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನಾರ್ತ್ ಈಸ್ಟ್ ಚೈನಾ ಬೋರ್ಡರ್ವರೆಗೆ ಹೋಗಿ ಬಂದು ಜಸ್ಟ್ ರೀಸೆಂಟ್ ಆಗಿ. ಮತ್ತೆ ಇವತ್ತು ಒಂದು ಟ್ರಿಪ್ ಇದೆ ರಾಜಸ್ಥಾನ್ ಕಡೆ. ರಾಜಸ್ಥಾನ್. ನಿಮ್ಮ ಜೊತೆಲಿ ಯಾರು ಸಪೋರ್ಟಿಂಗ್ ಆಗಿ ಜೊತೆಲಿ? ಒಂದು ಕ್ಯಾಮ್ರಾಮನ್ ಇರ್ತಾರೆ ನಮ್ಮ ಜೊತೆಲಿ ಯಾವಾಗ. ಹೋದ್ರೆ ನಾನೇ ಡ್ರೈವಿಂಗ್ ಮಾಡಿ. ಡ್ರೈವಿಂಗ್ ಮಾಡ್ತೀರಾ? ಎಷ್ಟು ಕಿಲೋಮೀಟರ್ ಡ್ರೈವಿಂಗ್ ಮಾಡಿ ಹೋಗ್ತೀನಿ ಸರ್. ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿದೆ. ಓಕೆ. ಇಲ್ಲ, ತುಂಬ ಖುಷಿ. ಆಮೇಲೆ ಇನ್ನೊಂದು ಏನಪ್ಪ, ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ನೀವು ಚೆನ್ನಾಗಿ ನೋಡ್ಕೋಬೇಕಾಯ್ತು. ಯಾಕಂದರೆ ಇಷ್ಟು ದೂರ ಲಾಂಗ್ ಡ್ರೈವಿಂಗ್ ಮಾಡಿ, ಹೇಗೆ ನಿಮ್ಗೆ ಗೊತ್ತಲ್ಲ ಡ್ರೈವಿಂಗ್ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ಕೆಲವೊಂದು ಟೈಮ್ ನಾವು ಬೆಟ್ಟ ಸೈಡೆಲ್ಲ ಹೋಗ್ತೀವಿ, ಅಲ್ಲಿ ಊಟ ಸಿಕ್ಕಲ್ಲ, ಕರೆಕ್ಟ್ ಊಟ ಸಿಕ್ಕಲ್ಲ. ಮನೆ ಊಟ ಇದ್ರೆ ಓಕೆ, ಓಕೆ. ಬಟ್ ಔಟ್ ಸೈಡು ಕಷ್ಟ. ಏನೋ ಒಂದು ಮಾಡ್ತೀವಿ ಸರ್. ಏನೋ ಒಂದು ಮಾಡ್ತೀರಾ ನೋಡಿ. ಈಗ ನೀವು ನಮ್ಮ ಚಾನಲ್ ಮುಂದೆ ನಿಂತ್ಕೊಂಡಿರ್ಗೇನೆ ಎಷ್ಟು ಜನ ಯುವಕರು ಬಂದು ನಿಮ್ಮ ಜೊತೆ ಸೆಲ್ಫಿ ತೊಗೊಂಡು ಫೋಟೋ ಎತ್ಕೊಂಡು ಎಲ್ಲ ವಿಷಯಲ್ಲೂ ನಾನು ಆ್ಯಕ್ಚುಲಿ ಬಂದು ನಾವು ಯೂಟ್ಯೂಬಲ್ಲಿ ಜಾಸ್ತಿ ನೋಡಲ್ಲ. ನಾವೆಲ್ಲ ಮೀಡಿಯಾ ಸಂಘಟನೆ ಹೋರಾಟ ಇವು ನೋಡ್ಕೊಂಡಿದ್ದು. ಬಟ್ ಈ ಯೂಟ್ಯೂಬಲ್ಲಿ ನಿಮ್ದೆಲ್ಲ ನೋಡಿದ ಮೇಲಂತೂ ನನಗೆ ಒಂಥರ ಮಿರಾಕಲ್ ಅನ್ನಿಸ್ಬಿಡಿ. ಸರ್ ನಮ್ಮ ಅದೃಷ್ಟ ನಿಮ್ಮ ಚಾನಲಲ್ಲಿ ಇವತ್ತು ನಾವು ಇಂಟರ್ವ್ಯೂ ಕೊಡ್ತೇವೆ. ಚಾನಲ್ ನಮ್ದಲ್ಲ, ನಿಮ್ಮದೇ ಚಾನಲ್ಲು. ಎನಿ ಟೈಮ್ ಬಂದು ನಿಮ್ಮ ಚಾನಲ್ನ ಬೆಳೆಸಿ ಆಯಿತಾ. ನಮ್ಮ ಕಡೆಯಿಂದ ನಮ್ಮ ಚಾನಲ್ಗಳ ಎಂಟರ್ ಕರ್ನಾಟಕ ಜಿ ಕನ್ನಡ ನ್ಯೂಸ್ ರಿಪೋರ್ಟ್ರು ಎಲ್ಲ ಸಂಪೂರ್ಣವಾಗಿ ನಿಮ್ಮ ಜೊತೆಲಿ ಇರ್ತೀವಿ ಆಯಿತಾ. ಸಾಲಿದ್ಗೆ ನಮ್ಮ ಅಂಬೇಡ್ಕರ್ಸ್ ಎಲ್ಲ ಮುಖಂಡರು ನಾವಿರ್ತೀವಿ. ಈಗ ನೀವು ಬಂದು ನಮಗೆಲ್ಲ ತುಂಬ ಖುಷಿ. ಎಂಟರ್ ನಮ್ಮ ಟೀಮ್ಗೆ, ನಮ್ಮ ಚಾನಲ್ಗೆ ಏನೋ ಒಂದು ವಿಶೇಷ ಮಾಡಿ ನಿಮ್ಮ ಕಡೆ. ಸೊ ನಾನು ಹಾಗೇ ಹೇಳಿದೆ ಫಸ್ಟ್ ಟೈಮ್ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂತ. ನಾನು ತುಂಬ ನೋಡಿದ್ದೀನಿ ಜಿ ಚಾನಲ್. ನಮ್ಮ ಮನೇಲಿ ಟಿ ವಿ ರನ್ ಆಗ್ತಾ ಇದೆ. ಸೊ ನಿಮ್ಮ ಚಾನಲ್ ಬರ್ತಾ ಇರುತ್ತೆ. ಸೊ ಇಟ್ಸ್ ಆನ್ ದ ಟಾಪ್ ಚಾನಲ್ ಐ ವುಡ್ ಸೇ. ನನ್ನ ಕಂಟ್ರಿಲಿ ನಾನು ಅದೇ ನೋಡಿದ್ದೀನಿ. ಸೊ ಎಲ್ಲ ಜಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಗ್ರೋ ಆಡ್ಲಿನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ವೈಟ್ ಮಾಡಿದೆ ತುಂಬ ಖುಷಿ ಆಯಿತು.